ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ತಾವು ಕಾರ್ಪೊರೇಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಪರಿಚಯ, ಯಾವ ಕ್ಷೇತ್ರ, ಯಾವ ವಿಧಾನಸಭಾ ಕ್ಷೇತ್ರ, ಯಾವ ವಾರ್ಡ್ ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಚಿನ್ನಪ್ಪ ಅಂತ. ನಾವು ಕಳೆದ ಬೆಂಗಳೂರು ಉತ್ತರ ನಗರ ತಾಲೂಕಿದ್ದಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ವಿ. ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕನಾಗಿದ್ದೇನೆ. ಸುಮಾರು 16-17 ವರ್ಷದಿಂದ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಮತ್ತು ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೈಲಾದ ಮಟ್ಟಕ್ಕೆ ಸಂಪೂರ್ಣವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ಈ ಬಾರಿ ಡಿಲಿಮಿಟೇಷನ್ ಆಗಿ GBA ಆಗಿ 392 ವಾರ್ಡ್ಗಳಾಗಿ ವಿಂಗಡಣೆ ಆಗಿದೆಯಲ್ಲ, ಇಲ್ಲಿ ವಿಶೇಷವಾಗಿ ನಿನ್ನೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ DK ಸಾಹೇಬ್ರು ಹೇಳಿದ್ದಾರೆ, ಯುವಕರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆದ್ರಿಂದ ಯುವ ಪೀಳಿಗೆಗೆ ಅವಕಾಶ ಮಾಡಿಕೊಡ್ತಿರಂತ ನಮ್ಮ ಪಕ್ಷದಲ್ಲಿ ನಾವು ಒಬ್ಬ ಅಭ್ಯರ್ಥಿಯಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ವೀನಾಗಿನಹಳ್ಳಿ ವಾರ್ಡ್ಗೆ ನಾನು ಒಬ್ಬ ಅಭ್ಯರ್ಥಿ ಅಂತ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಲು ಬಂದಿದ್ದೇನೆ. ವಿಶೇಷವಾಗಿ ಈ ಸಲ ಒಂದು 50% ಮೀಸಲಾತಿ ಮಹಿಳೆಯರು ಕೊಟ್ಟಿದ್ದಾರೆ. ಆ ಮಹಿಳೆಯರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ತುಂಬಾ ಸಂತೋಷವಾದ ವಿಷಯ ಸರ್. ಯಾಕಂದ್ರೆ ಎಷ್ಟೋ ಸರ್ಕಾರಗಳು ಬಂತು ಹೋಯ್ತು, ಆದ್ರೆ ಈಗ ನಮ್ಮ ಮೀಸಲಾತಿ ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತೆ ಸರ್ಕಾರ ಮೀಸಲಾತಿ ಕೊಟ್ಟೇ ತೀರ್ತೇವೆ ಅಂತ ಈಗಾಗಲೇ ಗುರುತಿಸಿದ್ದಾರೆ. ಎಷ್ಟು ನಮ್ಮ ವಾರ್ಡ್ಗಳಲ್ಲಿ GBA ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದ ವತಿಯಿಂದನೇ ಸಂಪೂರ್ಣವಾಗಿ ಮಹಿಳೆಯರಿಗೆ ಮೀಸಲಾತಿ ಕ್ಷೇತ್ರಗಳನ್ನ ವಾರ್ಡ್ಗಳನ್ನ ವಿಂಗಡಣೆ ಮಾಡಿ ಇಟ್ಟಿದ್ದಾರೆ. ಸರ್, ತಮಗೂ ತಿಳಿದಿದೆ ಸರ್, ತಾವು ಕಾರ್ಪೊರೇಟ್ ಆಕಾಂಕ್ಷ ಇದ್ರ ಬಹಳಷ್ಟು ಸೇವೆಗಳು ಮಾಡ್ಕೊಂಡಿದ್ದೀರಾ ಸರ್. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಂಬಂಧಪಟ್ಟಿದ್ದ ಇಲಾಖೆ ಅಧಿಕಾರಿಗಳು ತಮ್ಮದೆಲ್ಲ ಒಂದು ಎಫರ್ಟ್ ಹಾಕಿ ಒಂದು 5 ಗ್ಯಾರಂಟಿ ತಗೊಂಡು ಬಂದು ಬಡವರಿಗೋಸ್ಕರನೇ 80-90 ಕೋಟಿ ಮೀಸಲಿಟ್ಟು ಬಡವರಿಗೋಸ್ಕರನೇ ಹೋಗ್ತದೆ. ಈ ಒಂದು ಯೋಜನೆಗಳು, ಈ ಒಂದು ಸೇವೆಗಳು ತಾವು ಕಾರ್ಪೊರೇಟ್ ಆಗೋದಕ್ಕೆ ಏನಾದ್ರು ಒಂದು ಬೆನಿಫಿಟ್ ಪ್ಲಸ್ ಪಾಯಿಂಟ್ ಆಗ್ಬೋದಾ ಸರ್? ಇದು 100% ಆಗುತ್ತೆ. ಯಾಕಂದ್ರೆ ಪಕ್ಷ ಈಗಾಗಲೇ ಹಿಂದೆ ನಿರ್ಧಾರ ಮಾಡಿ 5 ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಫೇಲಿಲ್ಲ, ಸಂಪೂರ್ಣವಾಗಿ ಜನಕ್ಕೆ ಮುಟ್ಟಿದೆ. ಈ ಜನದ ಆಕಾಂಕ್ಷೆ ಆಸೆಗಳನ್ನ ಒಳ ನೋವನ್ನ ಅರ್ಥ ಮಾಡ್ಕೊಂಡಂತ ಕಾಂಗ್ರೆಸ್ ಪಕ್ಷ ಇದನ್ನ ಈಡೇರಿಸುವ ಮೂಲಕ ನೆರವೇರಿಸಿಕೊಟ್ಟಿದೆ. ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ನಮ್ಮ ವಿದ್ಯುತ್ ಬಿಲ್ ಎಷ್ಟೋ ಜನ, ಇಲ್ಲಿರುವಂತ ಜನನು ಎಷ್ಟೋ ಜನ ಫ್ರೀ ಇದೆ, ಅವರು ಕೊಡ್ತಾ ಇಲ್ಲ. ಇಲ್ಲಿರುವಂತ ಎಲ್ಲ ಅವರ ತಂಗಿ ಆಗ್ಬೋದು, ಅಕ್ಕ ತಂಗಿರಾಗ್ಬೋದು, ಹೆಣ್ಮಕ್ಳಾಗಿರ್ಬೋದು, ಉಚಿತ ಬಸ್ ಪ್ರಯಾಣದಲ್ಲಿ ಓಡಾಡುವಾಗ ಅವರು ಕೂಡ ಖುಷಿ ಆಗುತ್ತೆ. ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ತಂದಂತ 5 ಈ ಯೋಜನೆಗಳು ಅನುಷ್ಠಾನ ಆಗಿದ್ದು ತುಂಬಾ ಉಪಕಾರ ಆಗುತ್ತೆ ಮತ್ತು ಬಡವರಿಗೆ ಸಲ್ಲಿದೆ. ಮುಂದೆ ಒಂದು ವಿಷಯ ಪ್ರಸ್ತಾಪಕ್ಕೆ ಇಷ್ಟಪಡ್ತೀನಿ ಸರ್. ತಮ್ಮ ಈ ಕಾರ್ಪೊರೇಟ್ ಆದ್ರೆ ನಮ್ಮ ಮುಂದಿನ ಕನಸುಗಳ ಯೋಜನೆಗಳು ಏನಿದೆ ಸರ್? ಸರ್, ನಮ್ಮ ಮುಂದೆ ಈಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಸಾಹೇಬರು ಬೈರತಿ ಸುರೇಶ್ ಅವರು ಮಿನಿಸ್ಟರ್ ಇದ್ದಾರೆ, ನಗರಾಭಿವೃದ್ಧಿ ಸಚಿವರು. ಆಲ್ಮೋಸ್ಟ್ ಆಗಿ ಕೆಲಸ, ನಮ್ಮ ಮೂಲಭೂತ ಸೌಕರ್ಯಗಳಿರ್ಬೋದು, ಸಂಪೂರ್ಣವಾಗಿ ಅಲ್ಲಿ ಜನ ಸಂದಣಿಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಜೊತೆ ನಾವು ಸೇರ್ತಾ ಇನ್ನೇನು ಉಳಿಕೆ ಇದೆ, ಈಗಾಗಲೇ ಅವ್ರು ಮಾಡಿದ್ದಾರೆ, ಇನ್ನೊಂದು ಉಳಿಕೆ ಇದೆ, ಅವ್ರ ಜೊತೆ ಸೇರಿ ನಾವು ಕೈ ಜೋಡಿಸಿ ಮತ್ತೆ ಜನರ ಭಾವನೆಗಳಿಗೆ ಸ್ಪಂದಿಸಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಸರ್. ಸರ್, ಸುದೀರ್ಘವಾಗಿ ಇಷ್ಟು ದೂರ ಬಂದಿದ್ದಾರೆ ಸರ್, ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಯಾವ ರೀತಿ ಫೀಲ್ ಇದೆ ಸರ್? ಸರ್, ನಮ್ಗೆ ಪಕ್ಷದಲ್ಲಿ ಇರೋದೇ ತುಂಬಾ ಆತ್ಮತೃಪ್ತಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ನಮ್ಗೆ ಆತ್ಮತೃಪ್ತಿ. ಇಲ್ಲಿ ನಾವು ಅರ್ಜಿನ ಹಾಕೋಕ್ ಬರಷ್ಟು ನಮ್ಗೆ ಇಲ್ಲಿವರೆಗೂ ಅವಕಾಶಗಳು ಆಗ್ಲಿ ಮತ್ತೆ ಪೋಸ್ಟ್ಗಳಾಗ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನಮ್ಗೆ ತೃಪ್ತಿ ಇದೆ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಕಾರ್ಪೊರೇಟ್ ಎಲೆಕ್ಷನ್ಗೆ ಚಿನ್ನಪ್ಪವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ಒಳ್ಳೆ ಒಂದು ವರ್ಕರು, ಸಮೂಹಕ್ಕೆ ಒಳ್ಳೆ ಸೇವೆ ಮಾಡುವ ಯವನಸ್ಥರು. ಅವರು ಅಕ್ಕೆ ಆಗಿದ್ರೆ ಖಂಡಿತವಾಗಿ ನಮ್ಮ ಏರಿಯಾದಲ್ಲಿ ಅದು ವಿಶೇಷ ಆಶೀರ್ವಾದವಾಗುತ್ತೆ, ಜನರಿಗೆ ಪ್ರಯೋಜನ ಆಗುತ್ತೆ. ಸರ್, ನಾವು ಹಿರಿಯರಿದ್ರ ದೊಡ್ಡವರಿದ್ರ ಯಾವುದೇ ಒಂದು ಪಕ್ಷದ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದು ಕಾಮೆಂಟ್ ಕೊಡೋದಿಲ್ಲ. ಅವ್ರವ್ರ ಪಕ್ಷದ ಸಿದ್ಧಾಂತಗಳು, ಅವ್ರವ್ರ ಪಕ್ಷದ ಡಿಸಿಪ್ಲಿನ್ ಏನೋ ನಡೆಸ್ಕೊಳ್ತಾ ಇದೆ. ಈ ಒಂದು ಹಿರಿಯರಾಗಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಳ್ಳೆ ಸೇವೆಗಳು
ಬಡವರಿಗೆ ಯೋಜನೆಗಳು ತಂದ್ಕೊಟ್ಟಿದ್ದೀರಾ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಸರ್, ನನಗೆ ಇವಾಗ 80 years old. ನಾನು ಬಹಳ ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿನೇ ಇದ್ಕೊಂಡು ಅದಕ್ಕಾಗಿ ಸಪೋರ್ಟ್ ಮಾಡ್ತಾ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮಾಡುವ ಸೇವೆಯು ಇಲ್ಲಿ ತನಕ ಯಾವುದು ಗವರ್ಮೆಂಟು ಸ್ಟೇಟ್ನಲ್ಲಿ ಆಗಲಿ ಇಂಡಿಯಾದಲ್ಲಿ ಆಗಲಿ ಯಾರು ಮಾಡಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು, ಚಿನ್ನಪ್ಪ ಅವರು ಕಾರ್ಪೊರೇಟರ್ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ, ಏನಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಚಿನ್ನಪ್ಪ ಅವರು 10-15 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ದುಡಿದಿದ್ದಾರೆ. ಆಮೇಲೆ ಅವರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿದ್ದಾಗೂ ಅವ್ರ ಸಮುದಾಯಕ್ಕೆ ಮತ್ತು ಆ ನಿಗಮಕ್ಕೆ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಅದರೊಂದು ಬೇಸಿಸ್ ಮೇಲೆ ಇವರಿಗೆ ನಾವೊಂದು ಪಕ್ಷದಿಂದ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಸಲ್ಲಿಸ್ತಾ ಇದೀವಿ, ಅರ್ಜಿ ಕೊಟ್ಟಿದೀವಿ. ಕಡೆಯವರು ಒಂದೇ ಒಂದು ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಈಗ ಏನಿದೆ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ತಮ್ದೆಲ್ಲ ಒಂದು ಎಫರ್ಟ್ ಹಾಕಿ ಬಡವರಿಗೋಸ್ಕರ 5 ಗ್ಯಾರಂಟಿ ತಗೊಂಡು 80,000-90,000 ಕೋಟಿ ಬಡವರಿಗೆ ಹೋಗ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವ ಏನು? ಸರ್, ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಇದು ಕರ್ನಾಟಕ ಜನತೆ ಎಕ್ಸ್ಪೀರಿಯನ್ಸ್ 100% ವರ್ಕೌಟ್ ಆಗಿದೆ. ಅವ್ರು ಕೊಟ್ಟಿರೋ ಯೋಜನೆಗಳು, ಎಲ್ಲರೂ ಬಡವರನ್ನು ಶ್ರೀಮಂತರಾಗಿ ಮಾಡುವಂತಹ ಒಂದು ಗುರಿನೇ ಅದು. ಯಾಕೆ ಅಂತ ಹೇಳಿದ್ರೆ ವಿದ್ಯುತ್ ಬಿಲ್ ಕಟ್ಟುವಂತದ್ದಾಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಆಮೇಲೆ ಬಸ್ ಫ್ರೀ ಕೊಟ್ಟಿರೋದಾಗಿರ್ಬೋದು, ಇದರಿಂದ ಎಲ್ಲಾನು ರಾಜ್ಯಕ್ಕೂ ಇನ್ಕಮ್ ಬರುವಂತಹ ಯೋಜನೆಗಳನ್ನೇ ಮಾಡ್ಕೊಟ್ಟಿದ್ದಾರೆ. ಇದು ಒಳ್ಳೆ ಯೋಜನೆಗಳಾಗಿದೆ. ಇದನ್ನು ಮುಂದಿನ ಚುನಾವಣೆಗಳಲ್ಲೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಸರ್, ಈ ಒಂದು 5 ಗ್ಯಾರಂಟಿ ಚಿನ್ನಪ್ಪ ಸರ್ ಕಾರ್ಪೊರೇಟರ್ ಅವರಿಗೆ ಪ್ಲಸ್ ಪಾಯಿಂಟ್ ಬೆನಿಫಿಟ್ ಆಗುತ್ತೆ ಸರ್, 100% ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವಿ ನಾಗೇನಹಳ್ಳಿ ವಾರ್ಡ್ ಅಲ್ಲಿ ಇರೋದು 50 to 75% ಎಲ್ಲ ಬಡವರೇ ಇರೋದು. ಎಲ್ಲರೂ ಆ ಎಲ್ಲಾ ಯೋಜನೆಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಅದು ಅನುಕೂಲ ಆಗೇ ಆಗುತ್ತದೆ. ಸರ್, ನನ್ನ ಹೆಸರು ರಫಿ ಅಂತ ಹೇಳ್ಬಿಟ್ಟು. ಸರ್, ಒಂಚೂರು ಬಗ್ಗೆ ಕೆಳಗಡೆ